ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೇಫ್ ಅಲ್ಲ, ಇರ್ಲಿ ಮಂತ್ರ, ಮಗು ಮುಖ್ಯ. ಇನ್ನೊಂದಿನ ಸ್ಟೇಷನ್ಗೆ ಹೋದ್ರಾಯ್ತು. ನೋಡು ರಾಘವ್, ಇನ್ನೊಂದ್ಸಲ ಈ ರೀತಿ ಮಾಡ್ಬಾರ್ದು. ಹುಷಾರಾಗಿ ಆಟಾಡ್ಬೇಕು, ಅರ್ಥ ಆಯ್ತಾ? ನೋಡು, ನಿಂಗೆ ಎಷ್ಟೆಲ್ಲ ಪ್ರಾಬ್ಲಮ್ ಆಗಿದೆ. ಹುಷಾರಾಗಿರ್ಬೇಕು. ಹೇಗಿದ್ಯಾ ರಾಘವಿಗ? ಕಂದ, ಯಾಕಪ್ಪ, ಯಾಕೋ ಹೀಗ್ ಮಾಡ್ಕೊಂಡೆ? ಜ್ಯೂಸ್ ಕುಡಿಬೇಕಾದ್ರೆ ಹುಷಾರಾಗಿ ನೋಡ್ಕೊಂತಾನೆ ಕುಡಿಬೇಕು. ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ಏನ್ ಮಾಡ್ಬೇಕಿತ್ತು? ಹಾ, ಕಾಯಿನಲ್ಲಿ ಯಾರಾದ್ರೂ ಆಟ ಆಡ್ತಾರ ಕಂದ? ರಾಘವ್, ಕಂದ, ಏನಾಯ್ತು? ಏನಾಯ್ತಪ್ಪ? ಹೇಗಿದೆಯಪ್ಪ? ಏನ್ ಮಾಡ್ಕೊಂಡು ಹೆಂಗಾಯ್ತಿದೆಲ್ಲ? ಏನಂದ್ರು ಹಾಸ್ಪಿಟ್ಲಲ್ಲಿ? ಹೆದರ್ಕೊಳ್ಳುವಂಥದ್ದೇನೂ ಇಲ್ಲ ಅಂತ ಹೇಳಿದ್ರು. ಮನೆಯಲ್ಲಿ ಮಗು ಯಾರ ಜೊತೆ ಇದ್ದ? ನಾನೇ ಅವನ್ನ ನೋಡ್ಕೋತಿದ್ದೆ. ಏನ್ ನೋಡ್ಕೊತಿದ್ದೆ ನೀನು? ಮಗುನ್ ಹೀಗ ನೋಡ್ಕೊಳ್ಳೋದು? ಬರ್ತಾ ಬರ್ತಾ ನಿಂಗೆ ನೆಗ್ಲಿಜೆನ್ಸ್ ಜಾಸ್ತಿ ಆಗ್ತಿದೆ ಮಂತ್ರ. ಇಲ್ಲ, ನಾನವನ್ ಮುಂದೆನೆ ಇದ್ದೆ. ಬೇಕಿದ್ರೆ ಅತ್ತೇನೆ ಕೇಳಿ. ಹೌದು ಕಣೋ, ಅವನು ಆಟ ಆಡ್ತಾ ಇದ್ದ, ನಾನು ಅಲ್ಲೇ ಇದ್ದೆ. ಫೋನ್ ಬಂತು ಅಂತ ನಾನು ಎದ್ದು ಹೋದೆ. ಅಷ್ಟ್ರಲ್ಲಿ ಅವನೇನೋ ಕುಡಿಯಕ್ ಕೇಳಿದಾನೆ. ಪಾಪ ಮಂತ್ರ ಕೊಟ್ಟಿದ್ದಾಳೆ. ಅವನು ಅದನ್ನ ಹೆಂಗ್ ಕುಡ್ದ ಅಂತ ಗೊತ್ತಿಲ್ಲ. ಪಾಪ ಅವಳನ್ನಂದ್ರೆ ಏನ್ ಮಾಡ್ತಾಳೆ ಹೇಳು? ನಾನು ಅದನ್ನೇ ಹೇಳ್ತಾ ಇರೋದು. ಅವನು ಜ್ಯೂಸ್ ಕೇಳ್ದ ಅಂತ ಮಾಡ್ಕೊಟ್ಟಿದ್ದು ನಾನೇ. ಮುಂದೆ ನಿಂತು ಕುಡಿಸ್ದವಳು ನಾನೇ. ಅದ್ ಯಾವ ಮಾಯದಲ್ಲಿ ಅವನ್ ಕಾಯಿನ್ನ ಬಾಯಿಗೆ ಹಾಕೊಂಡು ನನಗೆ ಗೊತ್ತಿಲ್ಲ. ಕಾರಣ ಹೇಳ್ಬಿಟ್ರೆ ಸಾಕಾ? ಮಗುನ ಜೋಪಾನ ಮಾಡೋ ವಿಷಯದಲ್ಲಿ ಸ್ವಲ್ಪನೂ ಜವಾಬ್ದಾರಿನೇ ಇಲ್ವಾ? ಈ ತರ ಬೇಕಾಬಿಟ್ಟಿ ಮಾತಾಡಿದ್ರೆ ಏನರ್ಥ ಮಂತ್ರ? ನೋಡಿ ಸುಶಾಂತ್, ಯಾವ ತಂದೆ ತಾಯಿನೂ 24 ಗಂಟೆನೂ ಮಕ್ಕಳಿಂದ ಇರಲ್ಲ. ಓವರ್ ಆಗಿ ಬ್ಲೇಮ್ ಮಾಡ್ತಿದ್ದೀರಾ ನನ್ನ. ನನಗೆ ಇವನ್ನ ನೋಡ್ಕೊಳ್ಳೋದು ಒಂದೇ ಕೆಲ್ಸನಾ? ಬೇರೇನು ಕೆಲ್ಸನೇ ಇಲ್ವಾ ಈ ಮನೇಲಿ? ಅವನು ಎಷ್ಟು ತಲೆ ಮಾಡ್ತಾನೆ ಅಂತ ನಿಮ್ಗೆ ಗೊತ್ತು. ಮೊದ್ಲು ಅವನಿಗೆ ಬುದ್ಧಿ ಹೇಳಿ, ನನಗಲ್ಲ. ಸಾಕು, ಯಾರಿಗೆ ಬುದ್ಧಿ ಹೇಳ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ನಿನ್ನಿಂದ ನಾನು ಹೇಳ್ಸ್ಕೋಬೇಕಾಗಿಲ್ಲ. ಬರ್ತಾ ಬರ್ತಾ ನಿನ್ ನೆಗ್ಲಿಜೆನ್ಸ್ ಜಾಸ್ತಿ ಆಗ್ತಿದೆ. ಮೊನ್ನೆ ನೋಡಿದ್ರೆ ಸ್ಕೂಲಿಂದ ಫೋನ್ ಬಂತು, ಇವತ್ತು ನೋಡಿದ್ರೆ ಹೀಗೆ ಮಾಡಿಟ್ಟಿದ್ಯಾ. ಏನ್ ಮಾಡ್ತಿದ್ಯಾ ನೀನು? ಬುದ್ಧಿ ಇಲ್ವಾ ನಿನ್ಗೆ? ಹೌದು ರೀ, ಬುದ್ಧಿ ಇಲ್ಲ. ನನ್ನ ಬುದ್ಧಿ ಇಲ್ಲ ಅಂತ ನನಗೆ ಇವಾಗ ಗೊತ್ತಾಗ್ತಿದೆ. ನಿಮ್ಮನ್ ಮದ್ವೆ ಮಾಡ್ಕೊಂಡು ಈ ಮನೆಗೆ ಬಂದಲ್ಲ, ನನಗ್ ಬುದ್ಧಿ ಇಲ್ಲ. ರಾಘವಗ್ ತಾಯಿ ಆಗಿದ್ದೀನಲ್ಲ, ನನಗ್ ಬುದ್ಧಿ ಇಲ್ಲ ರೀ. ನಾನ್ ಹೆತ್ ಮಗುಗಿಂತ ಜಾಸ್ತಿ ನೋಡ್ಕೋತಿದ್ದೀನಲ್ಲ ಇವನ, ನನಗ್ ಬುದ್ಧಿ ಇಲ್ಲ. ಇದಕ್ಕೆಲ್ಲ ಬಯಸ್ಕೋಬೇಕು ಬೇರೆ. ನಾನು ಎಷ್ಟು ಸಲ ಹೇಳಿದ್ದೀನಿ ನಿಮ್ಗೆ ಅವನನ್ನ ಬೋರ್ಡಿಂಗ್ ತಗೊಂಡೋಗಿ ಹಾಕಿ ಅಂತ. ನಾನು ಅವನ ನೋಡ್ಕೊಳಕ್ ಆಗಲ್ಲ ರೀ. ಮಂತ್ರ, ನೀನ್ ಯಾಕಮ್ಮ ಈ ತರ ಮಾತಾಡ್ತಾ ಇದ್ಯಾ? ಏನೋ ಮಗುಗೇನೋ ಆಗೋಗಿದೆ ಅನ್ನೋ ಆತಂಕದಿಂದ ಹಾಗೆ ಮಾತಾಡ್ತಿದ್ದಾನೆ. ನೀನ್ ಅವನಿಗೆ ಸಮಾಧಾನ ಮಾಡೋದ್ ಬಿಟ್ಟು ಅವನ್ ಸಮ ನೀನು ಕಿರ್ಚಾಡ್ತಾ ಇದ್ರೆ ಏನ್ ಪ್ರಯೋಜನ? ಇನ್ನೇನತ್ತೆ, ಒಳ್ಳೇದ್ ಮಾಡಿದ್ರು ಬಯಸ್ಕೋಬೇಕು, ಎಷ್ಟೇ ನೋಡ್ಕೊಂಡ್ರು ಬಯಸ್ಕೋಬೇಕು. ಇನ್ನ ಏನ್ ಮಾಡ್ ಸಾಯ್ಲಿ? ಈ ಮನೇಲಿ ಯಾರಿಗೇನೇ ಆದ್ರೂ ನನಗೆ ಬೈತೀರಾ. ಯಾರ್ ಬಂದ್ ಏನೇ ಹೇಳಿದ್ರು ನನ್ ಮೇಲೆ ಅನುಮಾನ ಪಡ್ತೀರಾ. ಒಳ್ಳೆ ಮಲ್ತಾಯಿ ತರ ನೋಡ್ತಿದ್ದೀರಾ ಈ ಮನೇಲಿ. ಸುಶಾಂತ, ಮಗುನ್ ಕಾಪಾಡಿದ್ದೆ ಅವಳಲ್ವೇನೋ? ಯಾಕೋ ಅವಳ ಮೇಲೆ ಸುಮ್ನೆ ರೇಗ್ತೀಯಾ? ಅಮ್ಮ, ಏನಮ್ಮ ನೀನು ಯಾವಾಗ್ಲೂ ಅವಳ ಪರವಾಗಿ ವಹಿಸ್ಕೊಂಡು ಮಾತಾಡ್ತೀಯಾ? ಅಲ್ಲ, ಅವನ್ ಮಾಡ್ಕೊಂಡಿದ್ದಕ್ಕೆ ಇವಳು ನಂದು ಏನ್ ಪ್ರಯೋಜನ? ಅವಳು ಮಗುನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತಾ ಇದ್ದಾಳ್ ತಾನೆ. ಸಾಲ್ದಿರೋದಕ್ಕೆ ಆಫೀಸಲ್ಲಿ ಕೆಲ್ಸ ಬೇರೆ. ಇವನೇನ್ ಕಮ್ಮಿ ತುಂಟನಾ? ತುಂಟತನದಿಂದ ಏನೋ ಮಾಡ್ಕೊಂಡಿದ್ದಾನೆ. ಮಕ್ಕಳು ಅಂದ್ರೆ ಚಿಕ್ಕ ಪುಟ್ಟ ಈ ತರ ತೊಂದರೆಗಳು ಆಗ್ತಾ ಇರ್ತವೆ, ಬಿಡು. ಅವನಿಗೆ ಹೀಗಾದಾಗ ಪಾಪ ಒದ್ದಾಡಿದ್ದ ಅವಳೇನೆ.
ನೋಡಿ ಪ್ಲೀಸ್, ನೀವಿಬ್ರು ಯಾಕೆ ಹೀಗೆ ಜಗಳ ಮಾಡ್ತಿದ್ದೀರಾ? ಯಾರು ಯಾರನ್ನು ಬೈದೇನ್ ಪ್ರಯೋಜನ ಇಲ್ಲ. ನೀವುಗಳು ಜಗಳ ಆಡಿದ್ರೆ ಸಫರ್ ಆಗೋದು ಮಕ್ಕಳು. ಮನೇಲಿರೋ ಎಲ್ಲರೂ ಜವಾಬ್ದಾರಿ ತಗೊಂಡು ಮಕ್ಕಳನ್ನ ನೋಡ್ಕೋಬೇಕು. ಮಂತ್ರ ಒಬ್ರೆ ಮಗುನ ಹೇಗ್ ನೋಡ್ಕೊಳ್ಳೋದಕ್ಕಾಗತ್ತೆ? ಅವರೇ ನಿಮ್ಮನೆಗೆ ಆಯನ 24 ಗಂಟೆ ಒಬ್ರೆ ನೋಡ್ಕೋಬೇಕು ಅಂದ್ರೆ ಏನರ್ಥ? ಮನೇಲಿರೋ ಎಲ್ರಿಗೂ ಆ ಜವಾಬ್ದಾರಿ ಇರುತ್ತೆ. ಒಬ್ರಿಗೊಬ್ರು ಬೈದಾಡ್ಕೋಬೇಡಿ. ದೇವ್ರ ದೊಡ್ಡವನು, ಮಗುಗೇನೂ ಆಗಿಲ್ಲ. ಪ್ಲೀಸ್ ಇನ್ಮೇಲೆ ಎಲ್ಲರೂ ಸ್ವಲ್ಪ ಹುಷಾರಾಗಿರಿ. ನಿಮಗ ಅರ್ಥ ಆಗ್ತಿದೆ, ಈ ಮನೇಲಿರೋರ್ಗೆ ಅರ್ಥ ಆಗ್ತಿಲ್ಲ. ನೀವಿನ್ನೂ ತಾಯಿನೇ ಆಗಿಲ್ಲ, ಆದ್ರೂ ತಾಯಿ ಸಂಕಟ ಏನು ಅಂತ ನಿಮ್ಗೆ ಅರ್ಥ ಆಗ್ತಿದೆ. ಅಲ್ಲ, ನಾನ್ ಬೇಕು ಅಂತ ರಾಘವ್ನ ನೆಗ್ಲೆಕ್ಟ್ ಮಾಡ್ತೀರಾ? ನಾನು ಎಷ್ಟು ಪ್ರೀತಿಯಿಂದ ಇವನ್ನ ನೋಡ್ಕೋತೀನಿ. ಒಂದೊಂದ್ಸಲ ಗೊತ್ತಿಲ್ಲದೆ ಏನೇನೋ ನಡೆದು ಹೋಗುತ್ತೆ. ಅದೆಲ್ಲದಕ್ಕೂ ನಾನೇ ಕಾರಣ ಅಂತ ನನಗೆ ಬೈತಾರೆ. ನನಗ್ ನೋವಾಗಲ್ವಾ? ಮಂತ್ರ, ಆರ್ಗ್ಯೂ ಮಾಡ್ಬೇಡ ನನ್ನ ಹತ್ರ ನೀನು. ಪ್ಲೀಸ್, ಯಾಕೆ ಹೀಗೆ ಜಗಳ ಆಡ್ತಿದ್ದೀರಾ? ಅದು ಮಗು ಮುಂದೆ ಈ ತರ. ಅವನೀಗ ತಾನೇ ಹಾಸ್ಪಿಟಲಿಂದ ಬಂದಿದ್ದಾನೆ, ಅವನಿಗೆ ರೆಸ್ಟ್ ಬೇಕು. ಪ್ಲೀಸ್. ಹೌದು, ಯಾಕ್ರಪ್ಪ ಸುಮ್ನೆ ಕೂಗಾಡ್ತೀರಾ ಮಗು ಮುಂದೆ? ಅವ್ನ್ ಸ್ವಲ್ಪ ರೆಸ್ಟ್ ಮಾಡ್ಲಿ. ಏನ್ ಮುಂದೆ ಎಲ್ರೂ ಸೇರಿ ಅವನ್ನ ಹುಷಾರಾಗಿ ನೋಡ್ಕೊಂಡ್ರೆ ಆಯ್ತು. ಕಿರ್ಚಾಡ್ಬೇಡಿ, ನಡೀರಿ. ನೀನ್ ನೋಡ್ಕೊಳಮ್ಮ ಅವನನ್ನ. ಸರಿ, ನಡಿಯೋ, ನಡಿ. ನೋಡಿ ಅಮ್ಮ ಹೆಂಗ್ ಕೂಗಾಡ್ತಿದಾರೆ ಇವರು. ನಾನು ನೋಡ್ಕೋತೀನಿ. ನಾನೇನೋ ಮಾಡಕ್ ಹೋದೆ, ಅದು ವರ್ಕೌಟ್ ಆಗೋಯ್ತು. ಆದ್ರೆ ಸುಶಾಂತ್ ಅಷ್ಟೊಂದು ಕೂಗಾಡಿದ್ದಕ್ಕೇನಾದ್ರೂ ಅರ್ಥ ಆಯ್ತಾ? ಈ ಮನುಷ್ಯ ಅರ್ಚನನ್ ಜೊತೆ ಹೊರಗಡೆ ಹೋಗಿ ಬಂದಾಗಿಂದ ಯಾಕೋ ತುಂಬಾ ಕೂಗಾಡ್ತಿದಾರಲ್ಲ. ಅದಕ್ಕೆ ಸಾರಿ. ನೀನ್ಯಾಕೆ ಸಾರಿ ಕೇಳ್ತಿದ್ಯಾ? ನೀನೇನ್ ಮಾಡ್ದೆ? ಅಲ್ಲ, ಮಗುಗೆ ಈ ಥರ ಆಯ್ತು ಅಂತ ಅಣ್ಣಂಗೆ ಫೋನ್ ಮಾಡಿದ್ದು ನಾನೇ. ಆ ಟೆನ್ಷನಲ್ಲಿ ಅಣ್ಣ ಬಂದು ನಿಮಗೆ ಬಾಯಿಗೆ ಬಂದಂಗೆ ಬೈದ್ಬಿಟ್ಟ. ಬೇಜಾರು ಮಾಡ್ಕೋಬೇಡಿ ಪ್ಲೀಸ್. ಅದಕ್ಕೆ ಪರವಾಗಿಲ್ಲ, ನನಗಿದೆಲ್ಲ ಮಾಮೂಲಿ. ಈ ಮನೇಲಿ ಎಲ್ಲರೂ ನನ್ನ ಬೈತಾರೆ, ಯಾಕಂದ್ರೆ ಬಿಟ್ಟಿ ಸಿಕ್ಕಿದ್ದೇನಲ್ಲ. ನನಗೆ ಹೇಳೋರು ಕೇಳೋರು ಯಾರಿದ್ದಾರೆ? ನನಗೂ ಹೇಳೋರು ಕೇಳೋರು ಯಾರಾದ್ರೂ ಇದ್ದಿದ್ರೆ ಈ ಮನೆಯವ್ರಿಗೂ ಚಿಕ್ಕ ಭಯ ಇರ್ತಿತ್ತು. ಆ ಥರದ್ದೆಲ್ಲ ಏನೂ ಇಲ್ಲ, ನನಗೂ ಅಭ್ಯಾಸ ಆಗ್ಬಿಟ್ಟಿದೆ. ಅದಕ್ಕೆ ಪ್ಲೀಸ್, ಅದಕ್ಕೆ ತುಂಬ ಬೇಜಾರು ಮಾಡ್ಕೋಬೇಡಿ. ಅಣ್ಣನ ಹತ್ರ ನಾನು ಮಾತಾಡ್ತೀನಿ. ಇತ್ತೀಚೆಗೆ ನಿಮ್ಮ ಮೇಲೆ ತುಂಬ ರೇಗಾಡ್ತಿದ್ದಾನೆ. ಮಾಡ್ತೀನಿ ಅವನಿಗೆ. ಪ್ಲೀಸ್ ನೀವು. ಓಹ್, ಬಂದ್ಯಾ? ಬಾ. ಯಾಕ ಆ ಥರ ಕೂಗಾಡ್ದೆ? ನೀನ್ ಮಾತಾಡಿದ್ದು ಸರಿ ಇಲ್ಲ ಅಣ್ಣ.